ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ BCM ಹಾಸ್ಟೆಲಿಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸುವಂತ ಒಂದು ಪ್ರಕ್ರಿಯೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸಲಿಕ್ಕೆ ದಾಖಲೆಗಳು ಏನೆಲ್ಲ ಬೇಕು, ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವುದು, ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಬ್ಯಾಕ್ವರ್ಡ್ ಹಾಸ್ಟೆಲ್ ಪೋರ್ಟಲಿಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲಿಗೆ ಬಂದ ನಂತರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೊದಲು ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರೋ ದಾಖಲೆಗಳು ಅಂತಂದರೆ SSP ಸ್ಟೂಡೆಂಟ್ ID ಬೇಕಾಗತ್ತೆ, ಅಂದರೆ SATS SATS ID. ನಂತರ ಮೊಬೈಲ್ ನಂಬರ್ ಬೇಕಾಗತ್ತೆ. ಈ ಮೊಬೈಲ್ ನಂಬರು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ. ನಂತರ ಇಲ್ಲಿ ಕ್ಯಾಸ್ಟ್ ಇನ್ಕಮ್ ID ಸರ್ಟಿಫಿಕೇಟ್ ನಂಬರ್ ಬೇಕಾಗತ್ತೆ, RD ನಂಬರು. ನಂತರ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗತ್ತೆ. ಇಲ್ಲಿ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ. ನಂತರ ನೀವು ಉತ್ತೀರ್ಣರಾಗಿರುವಂಥ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನಂತರ ಕಾಂಟ್ಯಾಕ್ಟ್ ಅಡ್ರೆಸ್, ಇದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಇಲ್ಲಿ ನಡೆಯುತ್ತೆ. ಇತ್ತೀಚೆಗಷ್ಟೇ ತೆಗೆದಿರುವಂಥ ಹೊಸದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನು ನೀವು ಎಲ್ಲವೂ ಕೂಡ ರೆಡಿಯಾಗಿರಬೇಕು. ನಂತರ ಈ ಒಂದು ಪ್ರೀ ಮೆಟ್ರಿಕ್ ಅಂದರೆ 10ನೇ ತರಗತಿ ಒಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ 16ನೇ ತಾರೀಕು 6ನೇ ತಿಂಗಳು 2000ರವರೆಗೂ ಕೂಡ ಈ ಲಿಂಕು ಓಪನ್ ಇರುತ್ತೆ. ನಂತರ ಪೋಸ್ಟ್ ಮೆಟ್ರಿಕ್ ಅಂದರೆ 10ನೇ ತರಗತಿ ನಂತರ PUC ಡಿಪ್ಲೊಮಾ ಇಂಥವ್ರಿಗೆಲ್ಲರಿಗೂ ಕೂಡ ಇಲ್ಲಿ 20ನೇ ತಾರೀಕು 6ನೇ ತಿಂಗಳು 2025 ಅಲ್ಲಿವರೆಗೂ ಕೂಡ ಈ ಲಿಂಕು ಓಪನ್ ಇರುತ್ತೆ. ಹಾಗಿದ್ರೆ ವೀಕ್ಷಕರೇ, ಇವಾಗ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಪ್ರಕ್ರಿಯೆಯನ್ನು ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ನೋಡಿ, ಇಲ್ಲಿ ನಿಮಗೆ ಪ್ರೀ ಮೆಟ್ರಿಕ್ ಅರ್ಜಿಯನ್ನು ಸಲ್ಲಿಸ್ತೀರಾ ಅಥವಾ ಪೋಸ್ಟ್ ಮೆಟ್ರಿಕ್ ಅರ್ಜಿಯನ್ನು ಸಲ್ಲಿಸ್ತಿರೋ ಎರಡು ಆಪ್ಷನ್ಗಳು ಇಲ್ಲೇ ಇದ್ದಾವೆ. ಒಂದು ವೇಳೆ ನಿಮ್ಮ ಹತ್ರ SSP ಅಕೌಂಟ್ ಇಲ್ಲ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿಂದಾನೇ ಕ್ರಿಯೇಟ್ ಮಾಡ್ಕೋಬೋದು. ನಾವಿವಾಗ ಪ್ರೀ ಮೆಟ್ರಿಕ್ ಹಾಸ್ಟೆಲಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. 6ರಿಂದ 10ನೇ ತರಗತಿವರೆಗೂ ಕೂಡ ಈ ಒಂದು ವಿದ್ಯಾರ್ಥಿಗಳು ಇಲ್ಲಿ ಪ್ರೀ ಮೆಟ್ರಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ನೀವು SSP ಅಕೌಂಟನ್ನು ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರಾ ಇದಕ್ಕೂ ಮೊದಲು ಅಂತ ಹೇಳಿ ಕೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದಿಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ. ಸೊ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಹತ್ರ SSP ID ಇತ್ತು ಅಂತಂದರೆ ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳೋಣ. ನೋ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಮೊದಲು ನಿಮ್ಮ ಒಂದು SSP IDಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುತ್ತೆ. ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ SSP ID ಮಾಡೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯೂಸರ್ ನೇಮು ಪಾಸ್ವರ್ಡನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೀವು ಲಾಗಿನ್ ಆದ ನಂತರ SHP ಪೋರ್ಟಲ್ ಓಪನ್ ಆಗುತ್ತೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಲು. ಈ ಒಂದು ಪೋರ್ಟಲ್ ಓಪನ್ ಆದ ನಂತರ ಇಲ್ಲಿ ನಿಮಗೆ 5 ಟ್ಯಾಬ್ಗಳು ಕಾಣ್ತವೆ. ಹೋಮ್ ಕಾಣುತ್ತೆ, ನಂತರ ಅಪ್ಲಿಕೇಶನ್ ಫಾರ್ ಹಾಸ್ಟೆಲು, ಎಕ್ನಾಲೇಜ್ಮೆಂಟು, ವಿಡ್ರಾ, SHP ಅಪ್ಲಿಕೇಶನ್ ಸ್ಟೇಟಸ್. ಸೊ ನಿಮಗೆ ಇವ್ರ ಬಗ್ಗೆ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೇನೆ ಇವು ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ನಾವು ಅಪ್ಲಿಕೇಶನ್ ಫಾರ್ ಹಾಸ್ಟೆಲ್ ಅಂತ ಇದೆ ನೋಡಿ, ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 4 ಸ್ಟೆಪ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೊದಲೇ ಸ್ಟೆಪ್ಪನ್ನು ನೀವು ಇವಾಗ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸ್ಟೆಪ್ಪಲ್ಲಿ ನೀವು ಏನೆಲ್ಲ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನಿಮ್ಮ ಜಾತಿ ಆದಾಯದ ಬಗ್ಗೆ ಇಲ್ಲಿ ಡೀಟೇಲನ್ನು ಕೊಡಬೇಕಾಗತ್ತೆ. ನಿಮ್ಮ ಒಂದು ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಒಂದು RD ನಂಬರ್ ಇರುತ್ತಲ್ವಾ, ಕಾಸ್ಟ್ ಸರ್ಟಿಫಿಕೇಟದ್ದು RD ನಂಬರನ್ನು ಈ ಒಂದು ಬಾಕ್ಸ್ನಲ್ಲಿ RD ಅಂತ ಹೇಳಿ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಇನ್ನು ಉಳಿದಿರೋ ನಂಬರನ್ನು ಈ ಒಂದು ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಚೆಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಡೀಟೇಲು ಈ ಥರ ಶೋ ಆಗುತ್ತೆ. ಇಲ್ಲಿ ಯಾವ ಒಂದು ಬಾಕ್ಸು ಫಿಲಪ್ ಆಗಿರೋದಿಲ್ಲೋ ಆ ಒಂದು ಬಾಕ್ಸನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ
ಕ್ಯಾಸ್ಟ್ ಇನ್ಕಮ್, ಸಬ್ ಕ್ಯಾಸ್ಟು, ನಂತರ ಇನ್ಕಮ್ ಎಷ್ಟು, ಇನ್ಕಮ್ ಆರ್ ಡಿ ನಂಬರ್ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿರುವಂಥ ಹೆಸರನ್ನು ಹಾಕಿಬಿಟ್ಟು ನಿಮ್ಮ ಒಟ್ಟು ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಅನ್ನೋದನ್ನು ಇಲ್ಲಿ ಹಾಕಬೇಕಾಗತ್ತೆ. ಇದರ ನಂತರ ಇಲ್ಲಿ ನಿಮಗೆ ಪರ್ಸನಲ್ ಡೀಟೇಲನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರು ಇದ್ದರೆ ಹಾಕಿ, ಇಲ್ಲದಿದ್ದರೆ ಆಧಾರ್ ಕಾರ್ಡ್ದಲ್ಲಿ ಲಿಂಕ್ ಇರುವಂಥ ಮೊಬೈಲ್ ನಂಬರು ತಂದೆದೋ ಅಥವಾ ತಾಯಿದೋ ಇರುತ್ತೆ, ಅದನ್ನು ಇಲ್ಲಿ ಹಾಕಿಬಿಟ್ಟು ನಂತರ ತಂದೆ ಅಥವಾ ತಾಯಿ ಹತ್ರ ಇರುವಂಥ ಇನ್ನೊಂದು ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ ಸ್ಯಾಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ 6 ಅಂಕಿಯ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪರ್ಸನಲ್ ಡೀಟೇಲು ಈ ಥರ ಶೋ ಆಗುತ್ತೆ. ಇಲ್ಲಿ ನೀವು ಇನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಇಮೇಲ್ ID ಕೂಡ ಕೊಡಬೇಕಾಗತ್ತೆ. ಇಮೇಲ್ ID ಎದಕ್ಕೆ ಕೊಡಬೇಕಾಗುತ್ತೆ ಅಂತಂದರೆ, ಇನ್ ಫ್ಯೂಚರಲ್ಲಿ ಏನಾದರೂ ಹಾಸ್ಟೆಲ್ ಬಗ್ಗೆ ಇನ್ಫಾರ್ಮೇಷನ್, BCM ಹಾಸ್ಟೆಲ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬರೋದಿತ್ತಂದರೆ ನಿಮ್ಮ ಮೇಲ್ IDಗೆ ಮತ್ತು ಮೊಬೈಲ್ ನಂಬರಿಗೂ ಕೂಡ ಬರುತ್ತೆ. ನಂತರ ಇಲ್ಲಿ ಡಿಸ್ಟಿಕ್ಕು, ತಾಲೂಕು, ಕಾನ್ಸ್ಟಿಟ್ಯೂಷನ್ಸಿ, ಚುನಾವಣಾ ಎಲೆಕ್ಷನ್ ವಿಭಾಗ ಯಾವುದಿದೆ ಅದನ್ನು ಕೂಡ ಹಾಕೊಳ್ಳಿ. ಇದು ಗೊತ್ತಿಲ್ಲ ಅಂತಂದರೆ ನಿಮ್ಮ ವೋಟರ್ ID ಹಿಂದ್ಗಡೆ ಭಾಗದಲ್ಲಿ ಚುನಾವಣಾ ವಿಭಾಗದ ಸಂಖ್ಯೆ ಇರುತ್ತೆ, ಅದನ್ನು ನೀವು ಇಲ್ಲಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪಿನ್ ಕೋಡ್ ಹಾಕಿ ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿಬಿಟ್ಟು ಇಲ್ಲಿ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂತ ಅನ್ನೋದ್ರ ಬಗ್ಗೆ ಕೇಳ್ತಾ ಇದೆ. ಕರ್ನಾಟಕದವರಾದರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕರ್ನಾಟಕದವ್ರು ಅಲ್ಲ ಅಂತಂದರೆ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಇತ್ತೀಚೆಗೆ ಅಷ್ಟೇ ತೆಗೆಸಿರುವಂಥ ಪಾಸ್ಪೋರ್ಟ್ ಸೈಜನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ನಂತರ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೀವು ಫಸ್ಟ್ ಮತ್ತು ಸೆಕೆಂಡ್ ಸ್ಟೆಪ್ ಇವತ್ತು ಈಗ ಕಂಪ್ಲೀಟ್ ಆಗಿದೆ. ಥರ್ಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಇದನ್ನು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಿಮ್ಮ ಒಂದು SATS ಐಡಿಯನ್ನು ಇಲ್ಲಿ ಹಾಕಿಬಿಟ್ಟು ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸು, ನೀವು ಯಾವ ಒಂದು ಸ್ಕೂಲಲ್ಲಿ ಕಲ್ತಿದ್ದೀರಾ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಓಪನ್ ಆಗುತ್ತೆ. ಸೇವ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಹಾಸ್ಟೆಲ್ ಡೀಟೇಲ್ಸ್ಗಳನ್ನು ನೀವು ಇಲ್ಲಿಂದ ಆಯ್ಕೆ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಯಾವ ಒಂದು ಹಾಸ್ಟೆಲ್ಗೆ, ನೀವು ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಸ್ಟೆಲ್ಗೆ ಅರ್ಜಿ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೋ ಆ ಒಂದು ಡೀಟೇಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಗೆಟ್ ಹಾಸ್ಟೆಲ್ಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಹಾಸ್ಟೆಲ್ಗಳು ಇಲ್ಲಿ ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಆಪ್ಷನ್ಗಳನ್ನು ನೀವು ಚೂಸ್ ಮಾಡಿದ್ರು ಆ ಜಿಲ್ಲೆಯಲ್ಲಿ ಇರುವಂಥ ಒಂದು ಹಾಸ್ಟೆಲ್ಗಳು ಇಲ್ಲಿ ಶೋ ಆಗುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 4th ಸ್ಟೆಪ್ಪಿಗೆ ಬರುತ್ತೆ. 4th ಸ್ಟೆಪ್ಪಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನು ಪ್ರಿವ್ಯೂ ಆಗುತ್ತೆ. ನೀವು ಕೊಟ್ಟಿರುವಂಥ ಎಲ್ಲ ಡೀಟೇಲ್ಗಳು ಇಲ್ಲಿ ನಿಮಗೆ ಒಂದೇ PDF ಪೇಜಲ್ಲಿ ಶೋ ಆಗುತ್ತೆ. ಇಲ್ಲಿ ಎಲ್ಲ ಕೊಟ್ಟಿರೋ ಡೀಟೇಲು ಸರಿಯಾಗಿ ಇತ್ತಂತಂದರೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದೆ. ಈ ಒಂದು ನೋಟು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ಅರ್ಜಿ ಹಾಕುವ ಸಮಯದಲ್ಲಿ ವಿವರಗಳನ್ನು ತಪ್ಪಾಗಿ ನಮೂದಿಸಿದಲ್ಲಿ ಅರ್ಜಿಯನ್ನು ವಿಡ್ರಾ ಮಾಡಬಹುದು. ಸೊ ವೀಕ್ಷಕರೇ, ನೀವು ಅರ್ಜಿ ಹಾಕುವಾಗ ಏನಾದರೂ ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ದಲ್ಲಿ ನೀವು ಅರ್ಜಿಯನ್ನು ವಿಡ್ರಾ ಮಾಡ್ಬೋದು, ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ನೀವು ವಿಡ್ರಾ ಮಾಡಿದ ನಂತರ ಅರ್ಜಿಯನ್ನು ಮರು ಸಲ್ಲಿಕೆ ಮಾಡದಿದ್ದಲ್ಲಿ ಪ್ರವೇಶಾತಿ ಪ್ರಕ್ರಿಯೆಗೆ ಪರಿಗಣಿಸಲಾಗೋದಿಲ್ಲ. ನೀವು ಒಂದು ವೇಳೆ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿಕೊಂಡ ನಂತರ ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ ಅರ್ಜಿಯನ್ನು ಮತ್ತೆ ಮರು ಸಲ್ಲಿಕೆ ಮಾಡಬೇಕು. ಮರು ಸಲ್ಲಿಕೆ ನೀವು ಮಾಡದೇ ಇದ್ದರೆ ನಿಮಗೆ ಪ್ರವೇಶಕ್ಕೆ ಅನುಮತಿ ಕೊಡೋದಿಲ್ಲ. ಇಲ್ಲಿ ನೀವು ಅರ್ಜಿ ಹಾಕಿಲ್ಲ ಅಂತಂದರೆ ಅನುಮತಿ ಕೊಡೋದಿಲ್ಲ ಅಂತೇಳಿ ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ಮಾಹಿತಿ ಇದೆ. ಈ ಒಂದು ವಿಡ್ರಾ ಅನ್ನೋ ಒಂದು ಆಪ್ಷನ್ನು ನಿಮಗೆ ಎಲ್ಲಿ ಬರುತ್ತೆ ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ನಿಮ್ಮ ಒಂದು SSP ID ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ನಂತರ ನಿಮ್ಮ ಹೋಮ್ ಪೇಜಲ್ಲಿಯೇ ಇಲ್ಲಿ ಮೊದಲನೇ ಒಂದು ಹೋಮ್ ಪೇಜ್ನಲ್ಲಿಯೇ ನಿಮಗೆ ಸಿಗುತ್ತೆ ವಿಡ್ರಾ ಅಂತೇಳಿ. ಸೊ ವಿಡ್ರಾ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ತಪ್ಪಾಗಿ ಏನಾದರೂ ಅರ್ಜಿಯನ್ನು ಹಾಕಿದರೆ ಅದನ್ನು ವಿಡ್ರಾ ಕೂಡ ಇಲ್ಲಿಂದ ಮಾಡ್ಕೋಬೋದು. ವಿಡ್ರಾ ಮಾಡಿ ಮತ್ತೆ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಮತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.